ನಮಸ್ಕಾರ ವೀಕ್ಷಕರೇ, ಕಥಾ ಲೋಕಕ್ಕೆ ಸ್ವಾಗತ. ಇಲ್ಲಿ ಪ್ರೀತಿ ಅರಿಯುತ್ತೆ, ನೋವು ಹಾಡುತ್ತೆ ಮತ್ತು ನೀವು ಅದರ ಒಂದು ಭಾಗವಾಗಿರ್ತೀರಿ. ಕಥೆನ ಶುರು ಮಾಡೋಕ್ಕೂ ಮೊದಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನನಗೆ ಈ ರೀತಿಯಾಗಿ ಸಪೋರ್ಟ್ ತೋರಿಸಬಹುದು. ಡ್ಯಾಡಿ, ನಾನಂತೂ ಈ ಮದುವೆಗೆ ಮಾಡ್ಕೊಳ್ಳಲ್ಲ, ಪ್ಲೀಸ್ ನನ್ನ ಮಾತು ಒಪ್ಪಿಕೊಳ್ಳಿ ಎಂದು ಶಿವಾನಿ ತನ್ನ ತಂದೆಗೆ ಹೇಳಿದಾಗ ಅವರು, ಏನಮ್ಮ ನೀ ಹೀಗೆ ಮಾತಾಡ್ತಿ? ಅರುಣ್ ನಿನಗೆ ಏನು ಕಡಿಮೆ ಇದೆ? ಸಂಸ್ಕಾರವಂತ, ತುಂಬಿದ ಕುಟುಂಬದ ಹುಡುಗ. ಊರಲ್ಲಿ 100 ಎಕರೆ ಹೊಲ, ಗದ್ದೆ, ತೋಟ. ಅಲ್ಲೇ ಈ ಸಿಟಿಯಲ್ಲಿ 3 ಅಂತಸ್ತಿನ 2 ಮನೆ ಬಾಡಿಗೆಗೆ ಕೊಟ್ಟಿದ್ದಾನೆ. ಸ್ವಂತಕ್ಕೆ ದೊಡ್ಡದಾದ ಒಂದು ಬಂಗಲೆ ಕಟ್ಟಿಸಿದ್ದಾನೆ. ಆತ ಮಾಡುತ್ತಿರುವ ವ್ಯಾಪಾರದಿಂದಲೂ ಸಾಕಷ್ಟು ಸಂಪಾದನೆ ಮಾಡುತ್ತಿದ್ದಾನೆ. ಇನ್ನೇನಮ್ಮ ಬೇಕು? ನೋಡು, ಒಟ್ಟಾರೆ ನಮಗಿಂತ ಅನುಕೂಲಸ್ಥನಾಗಿದ್ದು ಉತ್ತಮ ಜೀವನ ಮಾಡುತ್ತಿದ್ದಾನೆ ಎಂದು ತುಸು ಕೋಪದ ಸ್ವರದಲ್ಲಿ ಮಾತನಾಡುತ್ತಾರೆ. ಆಗ ಶಿವಾನಿ, ಡ್ಯಾಡಿ, ನಿಮಗೆ ಗೊತ್ತಿದೆ ಅಲ್ವಾ, ಆತ ಬರೀ 7ನೇ ತರಗತಿವರೆಗೆ ಮಾತ್ರ ಓದಿದ್ದು ಅಂತ. ನಾನು ಪದವೀಧರೆ. ಹೀಗಿರುವಾಗ ಅದೆಂಗೆ ನಮ್ಮ ಜೋಡಿ ಚೆನ್ನಾಗಿರುತ್ತೆ, ನೀವೇ ಹೇಳಿ ಎನ್ನುತ್ತಾಳೆ. ಆಗ ಅಲ್ಲಿಯೇ ಕುಳಿತಿದ್ದ ಆಕೆಯ ತಾಯಿ, ಏ ಶಿವಾನಿ, ನೀ ಓದಿ ಪದವಿ ಪಡೆದವಳಾಗಿರಬಹುದು. ದೊಡ್ಡವರ ಹತ್ರ ಸ್ವಲ್ಪ ನೋಡಿಕೊಂಡು ಮಾತಾಡೋದನ್ನು ಕಲಿ. ನಾವೇನು ನಿನ್ನ ಶತ್ರುಗಳಲ್ಲ ಕಣೆ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಿರೋದು ಎಂದು ತಿಳುವಳಿಕೆ ಮಾತು ಹೇಳಲು ಪ್ರಯತ್ನಿಸುತ್ತಾರೆ. ಅದಕ್ಕೆ ಪುನಃ ಶಿವಾನಿ, ಯಾಕಮ್ಮ, ನನಗೆ ಓದಿನಲ್ಲಿ ಎಷ್ಟು ಆಸಕ್ತಿದೆ ಅಂತ ನಿಮಗೆ ಗೊತ್ತಿಲ್ವಾ? ನಾನು ಇನ್ನೂ ಹೆಚ್ಚು ಓದಿ ಹೊರಗಡೆ ಹೋಗಿ ಕೆಲಸಕ್ಕೆ ಸೇರಿ ಹಣ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎನ್ನುತ್ತಾಳೆ. ಮುಂದುವರೆದ ಆಕೆ ತಾಯಿ, ಹೇ ಸಾಕು ಸುಮ್ಮನಿರು, ನಾನು ನೋಡ್ತಾನೇ ಇದ್ದೀನಿ. ಹುಟ್ಟಿದಾಗಿನಿಂದ ನಿಂದು ಬರೇ ಓದಿನ ಹಿಂದೆ ಬಿದ್ದಿದ್ದೀಯ. ಅಷ್ಟಕ್ಕೂ ನೀನೇನು ಕೆಲಸಕ್ಕೆ ಸೇರಿ ಸಂಪಾದನೆ ಮಾಡಿ ನಮ್ಮನ್ನು ನೋಡ್ಕೋಬೇಕಾಗಿಲ್ಲ. ಏನೋ ನಿನ್ನ ಅದೃಷ್ಟಕ್ಕೆ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ಅದಕ್ಕೆ ದೇವರಿಗೆ ಧನ್ಯವಾದ ಹೇಳಿ ಮದುವೆಗೆ ಒಪ್ಕೋ. ಇನ್ನು ನಾವು ನಿನಗೆ ಹೇಳ್ದಂಗೆ ಕೇಳಲ್ಲ, ಗೊತ್ತಾಯ್ತಾ ಎನ್ನುತ್ತಾರೆ. ಅಂತೂ ಅಪ್ಪ ಅಮ್ಮನ ಮಾತಿನ ಎದುರು ಶಿವಾನಿ ಹಠ ಟುಸ್ಸಾಗಿ ಬಿಡುತ್ತೆ. ಆಕೆ ಅರುಣ್ನೊಂದಿಗೆ ಮದುವೆ ಆಗಲು ಒಪ್ಪಿಗೆ ನೀಡುತ್ತಾಳೆ. ಅದಾದ ಬಳಿಕ ಆಕೆಯ ಪೋಷಕರು ತಮ್ಮ ಇತಿಮಿತಿಗಿಂತ ಸ್ವಲ್ಪ ಜೋರಾಗಿಯೇ ಆಕೆಯ ಮದುವೆ ಮಾಡಿ ಮುಗಿಸ್ತಾರೆ. ಶಿವಾನಿಯ ಅತ್ತೆ ಮನೆಯವರು ಹಳೆ ಕಾಲದ ಸಂಪ್ರದಾಯಸ್ಥರಾಗಿರುತ್ತಾರೆ. ಮನೆಯಲ್ಲಿ ನಡೆಯುವ 2 ಹೊತ್ತಿನ ಪೂಜೆಯಲ್ಲಿ ಮನೆಯಲ್ಲಿ ಇದ್ದವರೆಲ್ಲ ಭಾಗಿಯಾಗುವ ರೂಢಿ ಇರುತ್ತದೆ. ಇಷ್ಟೇ ಅಲ್ಲ, ಉಗುರು ಕಟ್ ಮಾಡಿಕೊಳ್ಳುವುದರ ಮೊದಲು ಗಂಡು ಆಚೆ ಹೋಗಬೇಕಿದ್ದರೆ ದಿನ, ನಕ್ಷತ್ರ, ವಾರ, ತಿಥಿ ಮುಂತಾದವುಗಳನ್ನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿರ್ತಾರೆ. ಅಂತಹ ಮನೆಯಲ್ಲಿ 2 ವಾರ ಕಳೆಯುವಷ್ಟರಲ್ಲಿ ಶಿವಾನಿಗೆ ತಲೆಚಿತ್ತು ಹಿಡಿದಂತಾಗಿ ಬಲವಂತಕ್ಕೋ ಹಾಗೂ ಅನಿವಾರ್ಯಕ್ಕೋ ಅಲ್ಲಿ ಹೊಂದಿಕೊಂಡು ಹೋಗಲಾರಂಭಿಸುತ್ತಾಳೆ. ಈ ರೀತಿ ಇರುವಾಗ ಆಕೆಗೆ ತನ್ನ ಡಿಗ್ರಿ ಸರ್ಟಿಫಿಕೇಟ್ ಕಣ್ಣಿಗೆ ಬಿದ್ದಾಗ ಮನಸ್ಸಿನಲ್ಲಿ, ಇನ್ನೇನು ಈ ಮನೆಯಲ್ಲಿ ಈ ಕಾಗದಕ್ಕೆ ಬೆಲೆ ಇಲ್ಲ ಎಂದವಳು ಅದನ್ನು ತೆಗೆದು ಬೀರುವಿನಲ್ಲಿ ಯಾವುದೋ ಸೀರೆಯ ಕೆಳಗೆ ಇಟ್ಟು ಬಿಡುತ್ತಾಳೆ. ಮನೆಯಲ್ಲಿದ್ದ ಜನ ಆಯಾ ಟೈಮ್ಗೆ ಪೂಜೆಗೆ ಪುನಸ್ಕಾರ ಅಂತ ಭಾಗವಹಿಸುತ್ತಿದ್ದಾಗ ಇವಳೊಬ್ಬಳೇ ಹೇಗೆ ತಾನೇ ಪ್ರತಿಭಟಿಸಿಯಾಳು. ಹೀಗಾಗಿ ಒಲ್ಲದ ಮನಸ್ಸಿನಿಂದ ಅವರೊಂದಿಗೆ ಭಾಗಿಯಾಗುತ್ತಿದ್ದಳು. ಅತ್ತೆ ಮಾವ, ಗಂಡನ ಸೇವೆ, ಮನೆ ಕೆಲಸದ ಉಸ್ತುವಾರಿ ನೋಡಿಕೊಳ್ಳುವುದು ಮನಸ್ಸಿಲ್ಲದಿದ್ದರೂ ಮಾಡತೊಡಗಿದ್ದಳು. ಒಟ್ಟಾರೆ ಆಕೆಯ ಅಂತರ್ಯದಲ್ಲಿ ಖುಷಿ ಇರಲಿಲ್ಲ ಎಂದು ಸದಾ ಗಂಟು ಮೋರೆ ಹಾಕಿಕೊಂಡಿದ್ದವಳನ್ನು ನೋಡಿ ಹೇಳಬಹುದಾಗಿತ್ತು. ಇದೇ ತರಹ 1 ವರ್ಷ ಕಳೆದೋಯಿತು. ತಮ್ಮ ಸೊಸೆ ಕಡೆಯಿಂದ ವಂಶವೃದ್ಧಿಯಾಗುವ ಯಾವ ಸಮಾಚಾರ ಬಾರದಿದ್ದಾಗ ಶಿವಾನಿಯ ಅತ್ತೆ ಆಕೆಯ ಕೈಯಿಂದ ಕಂಡ ದೇವರ ಪೂಜೆ ಮಾಡಿಸುವುದು ಅಲ್ಲದೆ ಅವರಿವರು ಹೇಳಿದ ಗುರುಗಳಂತೆ, ಬಾಬಾ ಅಂತೆ ಮುಂತಾದವರ ಬಳಿ ಕರೆದೊಯ್ದು ಸಮಸ್ಯೆಗೆ ಪರಿಹಾರ ಕೇಳುವುದನ್ನು ಶುರು ಮಾಡಿದಾಗ ಶಿವಾನಿಗಂತೂ ತುಂಬ ಇರುಸುಮುರುಸು ಆಗತೊಡಗಿತ್ತು. ಅಂತೆಯೇ ಮನದಲ್ಲಿ, ಛೇ, ಹೋಗಿ ಎಂಥ ಅಂಧವಿಶ್ವಾಸ ಇರುವವರ ಮನೆಗೆ ಸೇರಿಕೊಂಡೆನಲ್ಲ ಎಂದು ಅಳವಿರಿಸತೊಡಗಿದಳು. ಈ ನಡುವೆ ಆಕೆಗೆ ಬಿಡುವು
ದೊರೆತಾಗ ಮೊಬೈಲ್ನಲ್ಲಿ ಮುಳುಗಿರುವಾಗ ಫೇಸ್ಬುಕ್ ಮೂಲಕ ಓರ್ವ ಮಧುಕರ್ ಎನ್ನುವ ಯುವಕನೊಂದಿಗೆ ಪರಿಚಯ ಮಾಡಿಕೊಂಡು ಕ್ರಮೇಣ ಆತನೊಂದಿಗೆ ಗೆಳೆತನ ಬೆಳೆಸುತ್ತಾ ಮಧುಕರ್ ನೋಡಲು ಸುರದ್ರೂಪಿ ಆಗಿದ್ದು ಒಳ್ಳೆಯ ವಿದ್ಯಾವಂತ ಕೂಡ ಆಗಿರುತ್ತಾನೆ. ಇಬ್ಬರ ನಡುವಿನ ಗೆಳೆತನ ಗಾಢವಾಗಿ ಹೋದಂತೆ ಹೊಸ ಹೊಸ ವಿಷಯಗಳನ್ನು ವಿನಿಮಯ ಮಾಡಿಕೊಳ್ಳಲಾರಂಭಿಸುತ್ತಾರೆ. ಇವೆಲ್ಲವನ್ನು ಶಿವಾನಿ ತನ್ನ ಗಂಡನ ವ್ಯಾಪಾರಕ್ಕೆ ಹೋದ ಅವಧಿಯಲ್ಲಿ ಒಬ್ಬಳೇ ತನ್ನ ರೂಮಿನಲ್ಲಿ ಕುಳಿತು ಮಾಡುತ್ತಿರುತ್ತಾಳೆ. ಹೀಗಾಗಿ ಆಕೆಯ ಈ ವ್ಯವಹಾರ ಮನೆಯವರಿಗೆ ಒಂದಂಶವೂ ಗೊತ್ತಾಗುವುದಿಲ್ಲ. ಇದೇ ಪ್ರಕಾರ ಇಬ್ಬರ ನಡುವೆ ಮಾತುಕತೆಗಳು ನಡೆಯುತ್ತಿದ್ದ ಸಂದರ್ಭದಲ್ಲಿ ಶಿವಾನಿ ತನ್ನ ಮಂದಾಳದ ಮಾತುಗಳನ್ನು ಒಂದೂ ಬಿಡದೆ ಮಧುಕರ್ನಿಗೆ ಹೇಳಿ ಹೃದಯ ಹಗುರು ಮಾಡಿಕೊಳ್ಳುತ್ತಾಳೆ. ಶಿವಾನಿಯ ಮಾತುಗಳನ್ನು ಆಲಿಸಿದ ಮಧುಕರ್ ಆಕೆಗೆ ಸಹಾಯ ಮಾಡಲು ತುದಿಗಾಲಲ್ಲಿ ನಿಂತಿರುತ್ತಾನೆ. ಶಿವಾನಿ ಮದುವೆಯಾಗಿರುವ ವಿಚಾರ ತಿಳಿದ ನಂತರ ಮಧುಕರ್ ಮಾತಲ್ಲಿ ಎಲ್ಲೇ ಮೀರಿ ಹೋಗುತ್ತಿರಲಿಲ್ಲ. ಹೀಗೆ ಒಂದು ದಿನ ಮಾತುಕತೆ ಆಡುತ್ತಿದ್ದಾಗ ಮಧುಕರ್ ಶಿವಾನಿಗೆ, ನಾನು ಇಷ್ಟರಲ್ಲೇ ಮುಂಬೈಗೆ ಹೋಗುತ್ತಿದ್ದೇನೆ. ಅಲ್ಲಿ ನನ್ನ ಸೋದರತ್ತೆ ಇದ್ದಾರೆ. ಅವರ ಮನೆಯಲ್ಲಿ ಇದ್ದು ಹೊಸ ಕೆಲಸಕ್ಕೆ ಸೇರಿಕೊಳ್ಳುತ್ತಿದ್ದೇನೆ ಎಂದು ತನ್ನ ಮನದ ಮಾತು ಅವಳಿಗೆ ತಿಳಿಸಿದಾಗ ಶಿವಾನಿ ಯಾವ ಪೀಠಿಕೆ ಹಾಕದೆ ಮಧುಕರ್ನಲ್ಲಿ ಇಲ್ಲಿನ ಜನ, ಅವರ ಮೂಢನಂಬಿಕೆ, ವ್ಯವಹಾರ, ನಡೆದುಕೊಳ್ಳುವ ರೀತಿ ನೀತಿ ಒಂದಿಷ್ಟೂ ಹಿಡಿಸದಾಗಿ ನಿತ್ಯ ಮಾನಸಿಕವಾಗಿ ಒದ್ದಾಡುವುದೇ ಆಗಿದೆ. ಅದಕ್ಕೆ ನಾನು ಫ್ರೀಯಾಗಿ ಯಾವುದಾದರೂ ಕೆಲಸಕ್ಕೆ ಸೇರಿ ನನ್ನ ಬದುಕನ್ನೇ ಬದಲಾಯಿಸಿಕೊಳ್ಳಲು ಬಯಸಿರುವೆ. ನೀವು ಹೇಗೋ ಮುಂಬೈಗೆ ಹೋಗ್ತಾ ಇದ್ದೀರಾ, ನಾನು ಬರಬಹುದಾ ಎಂದು ಕೇಳಿದಾಗ ಪ್ರಶ್ನೆಗೆ ಮಧುಕರ್, ಶಿವಾನಿ, ನೀವು ಮದುವೆಯಾದ ಗೃಹಿಣಿ, ಹೀಗೆ ನೀವು ಎಲ್ಲರನ್ನ ಬಿಟ್ಟು ಬಂದು ಬಿಡುವೆ ಎನ್ನುತ್ತೀರಲ್ಲ, ಅದಕ್ಕೆ ನಿಮ್ಮ ಅತ್ತೆ ಮನೆಯವರಾಗಲಿ ನಿಮ್ಮ ತಾಯಿ ಮನೆಯವರಾಗಲಿ ಒಪ್ಪುತ್ತಾರಾ ಎಂದು ಮರುಪ್ರಶ್ನೆ ಮಾಡಿದಾಗ ಆಕೆ, ನಾನು ಈ ವಿಚಾರವನ್ನು ಅವರೆದುರಿಗೆ ಎತ್ತಿದರೆ ತಾನೇ ಗೊತ್ತಾಗೋದು. ಒಟ್ಟಾರೆ ನಾನು ಇಲ್ಲಿ ಉಸಿರುಗಟ್ಟುವ ವಾತಾವರಣದಿಂದ ದೂರ ಹೋಗಿ ನೆಮ್ಮದಿಯಿಂದ ಇರಬೇಕೆನಿಸಿದೆ. ಯಾವ ಮುಚ್ಚುಮರೆಯಿಲ್ಲದೆ ನೇರವಾಗಿ ಆತನಿಗೆ ತಿಳಿಸುತ್ತಾಳೆ. ಅದಕ್ಕೆ ಆತ, ಶಿವಾನಿ, ಅಷ್ಟು ಧೈರ್ಯ ನಿಮಗಿದೆಯಾ ಎಂದು ಅಳುಕುತ್ತಲೇ ಕೇಳುತ್ತಾನೆ. ಆಗ ಶಿವಾನಿ, ನನಗೆ ಮುಖ್ಯವಾಗಿ ನನ್ನ ಕನಸುಗಳು ನನಸಾಗಬೇಕಿದೆ. ಅದಕ್ಕಾಗಿ ನಾನು ಮಾನಸಿಕವಾಗಿ ಸಿದ್ಧಳಾಗಿದ್ದೇನೆ ಎಂದು ಉತ್ತರಿಸುತ್ತಾಳೆ. ಅದಕ್ಕೆ ಪ್ರತಿಯಾಗಿ ಮಧುಕರ್, ಗುಡ್, ಆದರೆ ಅಲ್ಲಿ ಹೋಗೋಕೆ ಮುಂಚೆ ಕೆಲವು ದಾಖಲೆಗಳನ್ನು ರೆಡಿ ಮಾಡಿಕೊಳ್ಳಬೇಕಾಗುತ್ತದೆ. ಅದು ನಿಮ್ಮವರ ಕಣ್ಣು ತಪ್ಪಿಸಿ ಹೇಗೆ ಮಾಡುವಿರಿ ಎಂದು ಕೇಳಿದಾಗ ಆಕೆ, ನೀವಿರುವಾಗ ನಾನ್ಯಾಕೆ ಚಿಂತೆ ಮಾಡಲಿ, ಮುಂದಿನ ವಾರ ಯಾವುದಾದರೂ ಒಂದು ದಿನ ಫಿಕ್ಸ್ ಮಾಡಿ ತಿಳಿಸಿ. ಆ ದಿನ ಮನೆಯಲ್ಲಿನ ಜನ ನಂಬುವ ಹಸಿ ಸುಳ್ಳು ಹೇಳಿ ಬರುತ್ತೇನೆ ಎನ್ನುತ್ತಾಳೆ. ಆಗ ಮಧುಕರ್, ಯಾವುದಕ್ಕೂ ನಾನು ನಾಳಿದ್ದು ಫೋನ್ ಮಾಡಿ ತಿಳಿಸುವೆ ಎಂದು ಹೇಳಿ ಕಾಲ್ ಕಟ್ ಮಾಡುತ್ತಾನೆ. ಎರಡನೇ ದಿನ ಅವಳಿಗೆ ಕಾಲ್ ಮಾಡಿ ಒಂದು ದಿನಾಂಕ ಕೊಟ್ಟು, ತಾನು ಇಂತಹ ಜಾಗದಲ್ಲಿ ಕಾಯುತ್ತಿರುತ್ತೇನೆ, ಆಗ ನಿಮ್ಮಲ್ಲಿ ಇರುವ ಡಾಕ್ಯುಮೆಂಟ್ಗಳನ್ನು ತಗೊಂಡು ಬನ್ನಿ ಎಂದು ಹೇಳುತ್ತಾನೆ. ಮುಂದಿನ ವಾರ ಆತ ತಿಳಿಸಿದ ದಿನಾಂಕದಂದು ಶಿವಾನಿ ಮನೆಯವರಿಗೆ ತನ್ನ ಖಾಸಾ ಗೆಳತಿಯ ಮದುವೆ ನಿಶ್ಚಯವಾಗಿದೆ, ನನಗೆ ಒಂದು ಸಾರಿ ಬಂದು ಹೋಗು ಎಂದು ತುಂಬ ಬಲವಂತ ಮಾಡುತ್ತಿದ್ದಾಳೆ, ಅಲ್ಲಿಗೆ ಹೋಗಿ ಬರುವೆ ಎಂದು ಹೇಳಿ ತನಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಗಳನ್ನು ವ್ಯಾನಿಟಿ ಬ್ಯಾಗ್ನೊಳಗೆ ಇರಿಸಿಕೊಂಡು ಅವರ ಒಪ್ಪಿಗೆ ಪಡೆದು ಮನೆ ಹೊರಟು ಹೋಗುತ್ತಾಳೆ. ಅದೇ ಪ್ರಥಮ ಬಾರಿಗೆ ಮಧುಕರ್ನನ್ನು ಎದುರಿಗೆ ನೋಡಿದಾಗ ಆತನ ರೂಪ, ವ್ಯಕ್ತಿತ್ವಕ್ಕೆ ಶಿವಾನಿ ಸಂಪೂರ್ಣ ಮಾರು ಹೋಗುತ್ತಾಳೆ. ಇಬ್ಬರು ಕೆಲವು ಡಾಕ್ಯುಮೆಂಟ್ಗಳನ್ನು ಸಿದ್ಧಪಡಿಸಿಕೊಂಡು ಒಂದು ಒಳ್ಳೆಯ ಹೋಟೆಲ್ನಲ್ಲಿ ಊಟ ಪೂರೈಸಿದ ನಂತರ ಮಧುಕರ್ ಮತ್ತೆ ಅವಳಿಗೆ ಮುಂಬೈಗೆ ಬರಲು ಮಾನಸಿಕವಾಗಿ ಸಿದ್ಧವಿದ್ದೀರಾ ಎಂದು ಕೇಳಿದಾಗ ಆಕೆ 100% ಅಂತ ನಗುತ್ತಾ ಉತ್ತರಿಸುತ್ತಾಳೆ. ಮುಂದುವರೆದ ಮಧುಕರ್, ನೋಡಿ, ನಾವು ಅಲ್ಲಿಗೆ ಬಸ್ ಅಥವಾ ರೈಲಿನಲ್ಲಿ ಹೋದರೆ ಆಕಸ್ಮಿಕವಾಗಿ ಯಾರ ಕಣ್ಣಿಗಾದರೂ ಕಂಡರೆ ನನಗೂ ಅಪಾಯ, ನಿಮಗೂ ಅಪಾಯ ಎಂದಾಗ ಶಿವಾನಿ, ಹಾಗಿದ್ರೆ ಬಾಡಿಗೆ ಕಾರ ಎಂದು ಪ್ರಶ್ನಿಸಿದಾಗ ಮಧುಕರ, ಅಲ್ಲ, ಪ್ಲೇನ್ ಮೂಲಕ ಎನ್ನುತ್ತಾನೆ. ಅವನ ಮಾತು ಆಲಿಸಿದವಳು ಹೌದಾ ಎಂದು ಇನ್ನೂ ಎಕ್ಸೈಟ್ ಆಗುತ್ತಾಳೆ. ಮಧುಕರ ಇನ್ನೇನು ಹೊರಡುವ ಮುನ್ನ, ಮುಂದಿನ ತಿಂಗಳ ಮೊದಲನೇ ವಾರ ಹೋಗೋಣ, ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡುವೆ, ನಂತರ ನಿಮಗೆ ಕಾಲ್ ಮಾಡುವೆ ಎಂದು ಹೇಳುತ್ತಾನೆ.
ಅದಕ್ಕೆ ಶಿವಾನಿ ಶೋರ್ ಗುಡ್ ಬಾಯ್ ಎಂದವಳು ರಿಕ್ಷಾ ಮೂಲಕ ಮನೆಗೆ ವಾಪಸ್ ಬರುತ್ತಾಳೆ. ಆಕೆ ಮನೆಗೆ ಬಂದರೂ ಸಹ ತಲೆ ತುಂಬ ಯಾವಾಗ ನಾನು ಇಲ್ಲಿಂದ ಬಿಡುಗಡೆ ಹೊಂದಿ ಮಧುಕರ್ನ ಜೊತೆಗೆ ಮುಂಬೈಗೆ ಹೋದೇನೋ ಎನ್ನುವ ಯೋಚನೆ ಸುತ್ತಾಡತೊಡಗುತ್ತದೆ. ಅಂತೂ ಮಧುಕರ್ ಹೇಳಿದ ದಿನ ಶಿವಾನಿಗೆ ಕಾಲ್ ಮಾಡಿ ನಾಳೆ ಬೆಳಗಿನ ಜಾವ 5:30 ಗಂಟೆಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ, ನಾವು 2 ಗಂಟೆ ಮುಂಚಿತವಾಗಿ ಏರ್ಪೋರ್ಟ್ನಲ್ಲಿ ಇರಬೇಕು ಎಂದು ತಿಳಿಸಿದ. ದಿನವಂತೂ ಶಿವಾನಿಗೆ ಕಾಲು ನೆಲದ ಮೇಲೆ ನಿಲ್ಲಲಿಲ್ಲ, ಅಷ್ಟು ಖುಷಿ ಪಡತೊಡಗುತ್ತಾಳೆ. ಆಕೆ ಹೋಗುವ ದಿನ ಆಕೆಯ ಗಂಡ ಮತ್ತು ಮಾವ ಇಬ್ಬರು ಯಾವುದೋ ಕೆಲಸದ ನಿಮಿತ್ತ ಹಳ್ಳಿಗೆ ಹೋಗಿರುತ್ತಾರೆ. ಮನೆಯಲ್ಲಿ ಆಕೆ, ಅತ್ತೆ ಮತ್ತು ಅವರ ವಯಸ್ಸಾದ ತಾಯಿ, ಇನ್ನುಳಿದಂತೆ ಒಂದಿಬ್ಬರು ಆಳುಗಳಿರುತ್ತಾರೆ. ಆ ದಿನ ಸಂಜೆಯೇ ಶಿವಾನಿ ಒಂದು ಸೂಟ್ಕೇಸ್ನಲ್ಲಿ ತನ್ನ ಬಟ್ಟೆ ಬರೆ ಡಾಕ್ಯುಮೆಂಟ್ ಅಲ್ಲದೆ ಮನೆಯಲ್ಲಿದ್ದ ಒಂದಿಷ್ಟು ಒಡವೆ 5 ಲಕ್ಷ ರೂಪಾಯಿಗಳನ್ನು ಇಟ್ಟುಕೊಂಡು ರೆಡಿಯಾಗಿರುತ್ತಾಳೆ. ಆಳುಗಳ ಪೈಕಿ ಒಬ್ಬ ತನ್ನ ತಾಯಿಗೆ ಹುಷಾರಿಲ್ಲ ಎಂದು ಹೋಗಿದ್ದರೆ ಇನ್ನೊಬ್ಬ ಹೆಣ್ಣು ಆಳು ಅತ್ತೆ ಅಮ್ಮನ ಜೊತೆ ಇರುತ್ತಾಳೆ. ರಾತ್ರಿ ಸುಮಾರು 12 ಗಂಟೆಗೆ ಶಿವಾನಿ ಮಧುಕರ್ನಿಗೆ ಕಾಲ್ ಮಾಡಿ ತನ್ನ ಮನೆಯ ಹಿಂಭಾಗದ ಕಚ್ಚಾ ರಸ್ತೆಯಲ್ಲಿ ಕಾರು ತೆಗೆದುಕೊಂಡು ಬರುವಂತೆ ತಿಳಿಸುತ್ತಾಳೆ. 10 ನಿಮಿಷಗಳ ಒಳಗೆ ಮಧುಕರ್ ತಾನು ಬಂದಿರುವುದಾಗಿ ತಿಳಿಸಿದಾಗ ಶಿವಾನಿ ಮನೆಯೊಳಗೆ ಮತ್ತೊಮ್ಮೆ ಎಲ್ಲ ಕಡೆ ನೋಡಿ ಎಲ್ಲರೂ ಗಾಢ ನಿದ್ರೆಯಲ್ಲಿ ಇದ್ದಾರೆ ಎನ್ನುವುದನ್ನು ಖಚಿತಪಡಿಸಿಕೊಂಡು ಮೆಲ್ಲಗೆ ಮನೆಯಿಂದ ಹೊರಟು ಮಧುಕರ್ನ ಕಾರು ಏರಿ ಏರ್ಪೋರ್ಟ್ಗೆ ಬರುತ್ತಾಳೆ. ನಿಗದಿತ ಸಮಯಕ್ಕೆ ಫ್ಲೈಟ್ ಏರಿ ಅಂತೂ ತನ್ನ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಉದ್ದೇಶದಿಂದ ಮುಂಬೈಗೆ ಬರುತ್ತಾಳೆ. ಮಧುಕರ್ ತನ್ನ ಸೋದರತ್ತೆಗೆ ಮೊದಲೇ ತಿಳಿಸಿದಂತೆ ಶಿವಾನಿಯನ್ನ ಪರಿಚಯ ಮಾಡಿಸುತ್ತಾನೆ. ಮಧುಕರ್ನ ಸೋದರತ್ತೆಯ ಮನೆಯವರು ಅಷ್ಟೇನು ಅನುಕೂಲಸ್ಥರಾಗಿರುವುದಿಲ್ಲ, ಆದರೆ ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯುವ ಹೃದಯರಾಗಿರುತ್ತಾರೆ. 1 ವಾರ ಕಳೆಯುವಷ್ಟರಲ್ಲಿ ಮಧುಕರ್ನಿಗೆ ಅಲ್ಲಿಂದ 60 ಕಿಲೋಮೀಟರ್ ದೂರದ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ. ಆತ ಬೆಳಗ್ಗೆ ಹೋದರೆ ಇನ್ನು ಮನೆಗೆ ರಾತ್ರಿ 9 ಗಂಟೆಗೆ ಬರುತ್ತಾನೆ. ಈ ನಡುವೆ ಶಿವಾನಿ ಮಧುಕರ್ನ ಸೋದರತ್ತೆಗೆ ನನಗೂ ಯಾವುದಾದರೂ ಒಂದು ಕೆಲಸ ಎಲ್ಲಾದರೂ ನೋಡಿ ಎಂದು ಕೇಳಿಕೊಂಡಾಗ ಆಕೆಯ ಪತಿ ತನ್ನ ಸ್ನೇಹಿತ ಪಂಜಾಬ್ ಮೂಲದ ಕಂಪನಿ ನಡೆಸುತ್ತಿದ್ದಾನೆ, ಕೇಳುತ್ತೇನೆ ಎಂದು ಅವರನ್ನು ವಿಚಾರಿಸಿದಾಗ ಆತ ಅದಕ್ಕೆ ನಮ್ಮ ಮನೆಯಲ್ಲಿ ಒಂದು 2 ವರ್ಷದ ಮಗು ಇದೆ, ಅದನ್ನು ಬೆಳಗ್ಗೆಯಿಂದ ಸಂಜೆಯವರೆಗೆ ನೋಡಿಕೊಂಡು ಹೋಗುವ ಹಾಗಿದ್ದರೆ ಅವರನ್ನು ನೇಮಕ ಮಾಡಿಕೊಳ್ಳುವೆ. ಇದಕ್ಕೆ ಸದ್ಯಕ್ಕೆ ಅವರಿಗೆ ತಿಂಗಳಿಗೆ 20,000 ಸಂಬಳ ಜೊತೆಗೆ ಬಸ್ ಚಾರ್ಜ್ ಕೂಡ ಕೊಡುತ್ತೇನೆ. ಒಪ್ಪುವ ಹಾಗಿದ್ದರೆ ನಾಳಿನ ಭಾನುವಾರದಿಂದಲೇ ಕೆಲಸ ಶುರು ಮಾಡಲಿ, ನೀವು ಅವರನ್ನು ಕರೆದುಕೊಂಡು ಬನ್ನಿ ಎನ್ನುತ್ತಾರೆ. ಈ ವಿಷಯ ಮನೆಗೆ ಬಂದು ಶಿವಾನಿಗೆ ಹೇಳಿದಾಗ ಮನಸ್ಸಿನಲ್ಲಿ ಮೊದಮೊದಲು ಏನು ನಾನು ಪದವೀಧರೆ ಆಗಿ ಅಂತಹ ಕೆಲಸ ಮಾಡೋದಾ ಅಂತ ಅಂದುಕೊಂಡಳು. ಮತ್ತೆ ಮರುಗಳಿಗೆಯಲ್ಲಿ ಅದೇನು ಕಷ್ಟದ ಕೆಲಸವಲ್ಲ, ಶುರುವಿನಲ್ಲಿ ಯಾರು ತಾನೇ ಅಪರಿಚಿತರ ನನ್ನಂಥವರಿಗೆ ಇಷ್ಟು ಸಂಬಳ ಕೊಡುತ್ತಾರೆ, ಸದ್ಯಕ್ಕೆ ಬೇರೆ ಕೆಲಸ ಸಿಗುವವರೆಗೂ ಅದನ್ನು ಮಾಡಿದರಾಯಿತು ಎಂದು ಒಪ್ಪಿಕೊಳ್ಳುತ್ತಾಳೆ. ಈ ವಿಷಯ ಮಧುಕರ್ ಜೊತೆ ಚರ್ಚೆ ಮಾಡಿದಾಗ ಆತ ನೀನು ಕೈಗೊಂಡ ನಿರ್ಧಾರ ಸರಿಯಿದೆ, ಗೋ ಅಹೆಡ್ ಎಂದು ಹೇಳುತ್ತಾನೆ. ಇದು ಒಂದು ರೀತಿ ಆತನಿಂದ ಬಂದ ಭರವಸೆ ಎಂದು ಸಂತೋಷ ಪಡುತ್ತಾಳೆ. ಆ ಭಾನುವಾರ ಮೊದಲೇ ಡಿಸೈಡ್ ಆದಂತೆ ಶಿವಾನಿ ಮಧುಕರ್ನ ಸೋದರತ್ತೆ ಪತಿಯೊಂದಿಗೆ ತಾನು ಕೆಲಸಕ್ಕೆ ಸೇರುವ ಮನೆಗೆ ಹೋಗುತ್ತಾಳೆ. ಈಕೆಗೆ ಹಿಂದಿ ಭಾಷೆ ಬರುತ್ತಿದ್ದರಿಂದ ಸಮನ್ವಯಕ್ಕೆ ಸಮಸ್ಯೆ ಆಗಲಿಲ್ಲ. ಮೊದಲನೇ ದಿನ ಆ ಸಿಖ್ ದಂಪತಿಗಳು ಮನೆಯಲ್ಲಿ ಇದ್ದುದರಿಂದ ಶಿವಾನಿಗೆ ಯಾವ ಕೆಲಸ ಮಾಡಬೇಕು, ಮನೆಯ ಸಾಮಾನು ಎಲ್ಲಿವೆ, ಹೇಗೆ ಮಾಡಬೇಕು ಎಂಬುದರ ಎಲ್ಲ ವಿವರ ನಿಧಾನವಾಗಿ ಹೇಳುತ್ತಾರೆ. ಆಯಿತು ಎಂದು ಶಿವಾನಿ ಮನೆಗೆ ಬರುತ್ತಾಳೆ. ಮರುದಿನ ಖುಷಿಯಿಂದ ಅವರ ಮನೆಗೆ ಹೋಗಲು ಬಸ್ ಏರಿ ಹೊರಟಾಗ ಸ್ವಲ್ಪ ದೂರ ಕ್ರಮಿಸಿದ ಬಸ್ ಕೆಟ್ಟು ನಿಲ್ಲುತ್ತದೆ. ಸಂಬಂಧಪಟ್ಟವರನ್ನು ವಿಚಾರಿಸಿದಾಗ ಕನಿಷ್ಠ 1 ಗಂಟೆ ಬೇಕು ಎನ್ನುವ ಉತ್ತರ ದೊರೆತಾಗ ಆಕೆ ಛೇ, 2ನೇ ದಿನಕ್ಕೆ ನಾನು ಲೇಟಾಗಿ ಹೋಗಿ ಅವರಿಗೆ ತೊಂದರೆ ಕೊಡಬಾರದು ಎನ್ನುವ ಉದ್ದೇಶದಿಂದ ಆಟೋ ಮೂಲಕ ಹೋಗಲು ನಿರ್ಧರಿಸಿ ರಸ್ತೆ ಬದಿಯಲ್ಲಿ ಇದ್ದ ಆಟೋ ಕೇಳಲು ಮುಂದಾದಾಗ ಆಕೆ ಎಡಗಡೆ ರಭಸದಿಂದ ಬಂದ ಲಾರಿಗೆ ಸಿಕ್ಕಿ ಸ್ಪಾಟ್ನಲ್ಲೇ ಮರಣ ಹೊಂದುತ್ತಾಳೆ. ಶಿವಾನಿಗೆ ಅಂತಹ ಒಳ್ಳೆಯ ಶ್ರೀಮಂತ ಮನೆ, ಎಲ್ಲ ಅನುಕೂಲಗಳಿದ್ದರೂ ತನ್ನ ಹುಚ್ಚುಮನದ ಬಣ್ಣದ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಧಾವಂತದಲ್ಲಿ ಸ್ವಯಂಪ್ರೇರಿತವಾಗಿ ಕಾಲನ ಬಲೆಗೆ ಬಲಿಯಾದುದು ನಿಜಕ್ಕೂ ದುರದೃಷ್ಟಕರ ಸಂಗತಿಯೇ ಆಗುತ್ತದೆ. ಧನ್ಯವಾದಗಳು ವೀಕ್ಷಕರೇ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕಥೆನ ಕೊನೆಯವರೆಗೂ ಕೇಳಿದ್ದಕ್ಕೆ
ಧನ್ಯವಾದಗಳು.